ಮೋಮೋಸ್. ಒಂದೇ ಒಂದು ಟ್ರೈ ಎಂತ ಪರಿಸ್ಥಿತಿನಲ್ಲಿದೆ ನೋಡಿ ಗೈಸ್. ವಾ ಇದ್ನಾಕು ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ವ್ಲಾಗ್ ಸ್ಟಾರ್ಟಿಂಗ್ನಲ್ಲಿ ಭವಿಷ್ಯ ಏನು ಅಡುಗೆ ಮಾಡ್ತಾ ಇದ್ದಾಳೆ. ಏನು ಮಾಡ್ತಾ ಇದೆಯಾ ಭವಿಷ್ಯ? ಮೋಮೋಸ್ ಹಿಟ್ಟು ಕಲಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೋತಾ ಇದ್ದಾಳೆ. ಸೊ ಭವಿಷ್ಯ ಇವಾಗ ಈ ಉಂಡೆ ಮಾಡ್ಕೊಳ್ಳೋದಕ್ಕೆ, ಹಿಟ್ಟು ಮಾಡ್ಕೊಳ್ಳೋದಕ್ಕೆ ಏನೇನು ಹಾಕ್ಕೊಂಡಿದ್ಯಾ? ಮೈದಾ, ಕಾರ್ನ್. ಹೇ ಕರೆಕ್ಟಾಗಿ ಇರಬೇಕು. ಮೈದಾ ಮತ್ತೆ ಕಾರ್ನ್ಫ್ಲೋರ್. ತೆಗಿ ಮೊದಲು, ತೆಗೆದ್ಬಿಡೋದು ತಲೆಗೆ. ಅದನ್ನೆಲ್ಲ ತೆಗೆದು ನೀಟಾಗಿ ಬರ್ತಾಳೆ. ಆಮೇಲೆ ನಿಮಗೆ ಹೇಗೆ ಮಾಡೋದು, ಈ ಥರ ರೋಸು ಎಲ್ಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಳೆ. ನೀಟಾಗಿ ಕಲ್ತ್ಕೊಂಬಿಡಿ. ಓಕೆ ಗೈಸ್, ಹೇಳುವ ವಿಷಯ ಇದಕ್ಕೆ. 1 ಕಪ್ ಮೈದಾ, 1/2 ಕಪ್ ಕಾರ್ನ್ಫ್ಲೋರ್. ಆದರೆ ಅದು 1/2 ಕಪ್ ಹೋಗಿ 1 ಕಪ್ ಆಗ್ತಿದೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಭವಿಷ್ಯ? ಹೆಲ್ಪ್ ಮಾಡ್ತೀನಿ. ಹೆಲ್ಪ್ ಮಾಡ್ತೀನಿ, ಹೇಳಮ್ಮ. ವೆಜಿಟೇಬಲ್ ಕಟ್ ಮಾಡಬೇಕು. ಓಕೆ, ಸಣ್ಣದಾಗ. ಓಕೆ, ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ ಇದೆಯಾ? ಕ್ಯಾಪ್ಸಿಕಮ್ ಇಲ್ಲ. ಕ್ಯಾರೆಟ್ ಇದೆ. ಅಷ್ಟೇ. ಗಾರ್ಲಿಕ್ಕು, ಚಿಲ್ಲಿ. ಸರಿ ಗೈಸ್, ಏನೇನು ಹೇಳ್ತಾಳೋ ಎಲ್ಲ ಹಾಕ್ಬಿಟ್ಟು ಮಾಡೋಣ. ಗೈಸ್, ಇವಾಗ ಇದು ನಾವು ಮಾಡ್ಕೊಂಡಿದ್ದೀವಲ್ಲ, ಅದನ್ನ ಹಿಂಗೆ ಇಟ್ಟು, ಹಿಂಗೆ ಬೇರೆ ಬೌಲಲ್ಲಿ ಇಟ್ಟು, ಬೇರೆ ಯಾವ್ದಾದ್ರು ಬಟ್ಟೆ ಈ ಥರ ತಗೊಂಡು ಮಧ್ಯ ಭಾಗ ಮಾತ್ರ ಒದ್ದೆ ಮಾಡಿಕೊಂಡು ಹಿಂಗೆ ಹಾಕ್ಬಿಟ್ಟು ಹಿಂಗೆ ಮಾಡಿ ಹಿಂಗಿಟ್ಟು ಸೈಡಿಗೆ ಇಟ್ಬಿಡ್ಬೇಕು. ಇವಾಗ ನಾವು ವೆಜಿಟೇಬಲ್ಸ್ದೆಲ್ಲ ಮಾಡ್ಕೊತೀವಿ ಗಾಯ್ಸ್. ಏನು ರೆಡಿ ಮಾಡ್ಕೊಂಡಿದ್ದೀವಿ ಭವಿಷ್ಯ? ಕ್ಯಾಬೇಜ್ ತುರ್ಕೊಳ್ಳಿ, ಆನಿಯನ್ ಸಣ್ಣ ಕಟ್ ಮಾಡ್ಕೊಳ್ಳಿ, ಮತ್ತು ಕ್ಯಾರೆಟ್ ತುರ್ಕೊಳ್ಳಿ. ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ನೀರೇನಾದ್ರು ಇದ್ರೆ ಕ್ಯಾರೆಟು ಮತ್ತು ಹಿಂಡ್ಬಿಟ್ಟು ಮತ್ತು ಸ್ವಲ್ಪ ನೀರು ತೆಗೆದುಬಿಡ್ಬೇಕು. ಆಮೇಲೆ ಸ್ವಲ್ಪ ಕುಟ್ಕೊಳ್ಳೋದಕ್ಕೆ, ಜಜ್ಕೊಳ್ಳೋದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ. ಬಹುಶಃ ಅದನ್ನು ಕುಟ್ಕೊಳ್ಳೋ ಅಷ್ಟರಲ್ಲಿ ಸ್ಟವ್ ಹಚ್ಬಿಟ್ಟು ತುಪ್ಪ ಹಾಕ್ತಾರೆ, ರೆಡಿ ಮಾಡ್ಕೊಳ್ಳೋಣ. ರೆಡಿ ಇದೆ ಗೈಸ್. ಈಗ ಪಾತ್ರೆ ಕಾದಾದ್ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಸಾಕು. ಜಾಸ್ತಿ ಆಗುತ್ತೆ, ಬೇಡ ಭವಿಷ್ಯ, ಜಾಸ್ತಿ ಆಗುತ್ತೆ. ಸಾಕು. ಬೇಗ ಕದೋಯ್ತು. ಓಕೆ ಗೈಸ್, ಇವಾಗ ಅದು ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದಲ್ಲ, ಅದನ್ನು ಫಸ್ಟ್ ಹಾಕ್ತಾಳೆ. ಕೈಯಲ್ಲೆಲ್ಲ ಬಳ್ಳಿ ಹಾಕ್ತಾ ಇದ್ದಾರೆ ನಮ್ಮ ಭವಿಷ್ಯ. ಅವಳದು ಟೇಸ್ಟು ಅದರಲ್ಲಿ ಬಿಟ್ಕೊಳ್ಳಿ, ಅವಳ ಕೈ ರುಚಿ ಬಿಟ್ಕೊಳ್ಳಿ ಅಂತ. ಮೆಣಸಿನ್ಕಾಯಿ ಬೇಕಲ್ಲ. ಓಕೆ ಗೈಸ್, ಇವಾಗ ಸಣ್ಣಗೆ ಹತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದಾಳೆ. ಇಷ್ಟು ಖಾರ ಸಾಕಾಗುತ್ತೆ. ಖಾರದ ಪುಡಿ ಬಹುಶಃ ಮೋಮೋಸ್ ಒಳಗಡೆ ಖಾರದ ಪುಡಿ ಹಾಕಿರಲ್ಲ ಅವರು, ಇದ್ರದ್ದು ಖಾರನೇ ಇರೋದು. ಖಾರದ ಪುಡಿ ಇದಕ್ಕೆ ಹಾಕ್ಬೇಕು. ಏನು ಮೋಮೋಸ್ ಹಾಕ್ತೀನ? ಮೋಮೋಸ್ ಒಳಗಡೆ ಸ್ಟಫಿಂಗ್ ತಾನೇ ಇದು. ತಿರ್ಕೊಬಿಡಿ. ಇಲ್ಲ, ಹಿಂಗೆ ತಿರುಗಿಸಿ, ಹಿಂಗೆ ಆಡಿಸಿ, ಅದಾದಮೇಲೆ ನೆಕ್ಸ್ಟು ನಾವು ತುರ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡಿದ್ದೀವಿ. ಇವಾಗಲೇ ಸಾಲ್ಟ್ ಹಾಕ್ತೀವಿ. ಒಂದು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಬೇಯೋದಿರ್ತೀವಿ. ಯಾಕೆ ಅಂದರೆ ಈಗಲೇ ಸಾಲ್ಟ್ ಹಾಕಿದ್ರೆ ನೀರು ಬಿಡ್ತೀವಿ. ಓಕೆ, ವಿನೆಗರ್ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದಾರೆ. ಇವಾಗ ತಿರುಗಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಬಹುಶಃ ಡೋ ಏನಿದೆ ಸಾಫ್ಟ್ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ತುಂಬ ಸಾಫ್ಟಾಗಿ ಚೆನ್ನಾಗಾಗಿದೆ. ಸೊ ಹಿಟ್ಟು ಹಾಕ್ಕೊಂಡು ಇವಾಗ ಲಟ್ಟಿಸ್ಕೊತಾರೆ ತೆಳ್ಳಗೆ. ಇದು ತುಂಬಾ ಏನು ಕುಕ್ ಆಗಬೇಕಾಗಿದೆ, ಯಾಕೆಂದರೆ ಸ್ಟೀಮ್ನಲ್ಲಿ ತಿರ್ಗಾ ಬೇಯಿಸ್ತೀವಲ್ಲ. ಈಗ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ ಭವಿಷ್ಯ. ನೆಕ್ಸ್ಟ್ ಮತ್ತೆ ಹಾಕು, ಮಿಕ್ಸ್ ಮಾಡಿದ್ರು. ಈಗ ವಿಷಂದು ಲಟ್ಟಿಸೋ ಟೆಕ್ನಿಕ್ ನೋಡಿ. ಹಾಗೆ ಕೋಲ್ಗೆನೇ ಹಿಟ್ಟು ಸೋಬೇಕು ಫಸ್ಟು. ಈ ಶೇಪ್ ಇದೆ ಗೈಸ್, ತೆಳ್ಳಗಾಗಿದೆ. ಇನ್ನು ತೆಳ್ಳಗೆ ಮಾಡಬೇಕು.
ಮಾಡ್ತಾ ಇದ್ದೇವೆ ವಿಷಯ ಅಲ್ವಾ? ಅದು ಚಪಾತಿನ ಹಿಂಗ್ ಅಂತಾರಲ್ಲ, ರುಮಾಲಿ ರೊಟ್ಟಿ ನಂಗೆ ಮಾಡ್ಬಿಡು ಅಟ್ಲ ಆಗುತ್ತೆ. ಹಿಂಗ್ ಆರಿಸ್ತಾರಲ್ಲ ಗಾಳಿಪಟ ಆರೋದಕ್ಕೆ, ಒಂದ್ ರೌಂಡ್ ಆಗಂಗ ಆಡ್ಬಿಡು. ಬರಲ್ಲ ಅನ್ಕೊಂಡು ಎಷ್ಟು ಮಾಡ್ತಾ ಇದ್ದಾರೆ. ಅದು ಇದೆಯಲ್ಲ, ಅದು ಅದ್ರ ಮೇಲೆ ಕೆಮ್ಮಬೇಕು ಗೈಸ್, ಅವಾಗ ಚೆನ್ನಾಗಿ ಎಷ್ಟು ಚೆನ್ನಾಗಿ ಅನಿಸ್ತಲ್ವ ವಿಷಯಕ್ಕೆ ಕೆಮ್ಮಿದಕ್ಕೆ ಅದ್ರ ಮೇಲೆ. ಹಂಗೆ ಮೋಮೋಸ್ ಮೇಲೆ ಕೆಮ್ಮಬೇಕು ಗೈಸ್, ಆಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಪ್ರೀತಿ ಹಂಚ್ದಂಗೆ ಅದು. ಬೇಗ ಜೋ ಅಮ್ಮ ತಾಯಿ ಇಟ್ಕೋ. ಹಿಂಗಿಂಗ್ ಅಂದ್ರೆ ಆಗತ್ತೆ. ನೀನ್ ಪ್ರೆಷರ್ ಹಾಕಿ ಭೂಮಿನೇ ಹಾಕಿಯೋ ತರ ಇದು ಮಾಡ್ತಾ ಇದೀಯ. ಇದು ಮೋಮೋಸ್ ಆಗೋ ತರ ರೆಡಿ ಆಗಿದೆ ಗೈಸ್. ಈಗ ನೆಕ್ಸ್ಟ್ ಇದೇ ತರ ಎಲ್ಲ ಕೌಂಟಿಂಗ್ 1 2 3 4 5 6 6 ಗೈಸ್. ನಾನು ಮಾಡ್ತೋದೆ ಕೌಂಟಿಂಗ್. ವಾವ್ ಗೈಸ್, ಸೋತೀನಿ. ನನ್ನ ಕೈ ಬೆರಳು ಕಾಣಿಸ್ತಿದೆ ನೋಡಿ. ಇವಾಗ ಹೆಂಗೆ ಕಿತ್ತೋಗುತ್ತೆ ಅಂತ ನೋಡ್ತಾ ಇದ್ದೀನಿ. ಒಂದೇ ಒಂದು ಟ್ರೈ ಮಾಡಿ ಎಂಥ ಪರಿಸ್ಥಿತಿನಲ್ಲಿದೆ ನೋಡಿ ಗೈಸ್. ಎಲ್ಲ ಮುರಿದೋಗ್ಬಿಟ್ಟು ಚಿಂದಿ ಪಿಂದಿ ಆಗೋಗ್ಬಿಟ್ಟಿದೆ ಗೈಸ್. ಇವಾಗ ಈ ಮೈದಾನ ತೆಗೆದ್ಬಿಟ್ಟು ಈ ಏನು ಮೈದಾನ ಬೇಡ, ಅದು ಹಂಗೆ ಬೇಯುತ್ತೆ. ನೀನಿಡು, ಅಷ್ಟೊಂದು ಮುದ್ದೆ ಕಟ್ಟೋ ನೆಸೆಸರಿ ಇರ್ಲಿಲ್ಲ. ಕಡುಬು ಮಾಡೋನೆ ತರ ಇದ್ ಮಾಡಿದ್ರೆ ಆಗ್ತಿತ್ತು. ಜಾಸ್ತಿ ಆಗ್ಬಿಟ್ಟೆ ಗೈಸ್. ಅದು ಗೈಸ್ ಹೇಳ್ಕೊಡ್ತೀನಿ ನೋಡಿ. ಇವಾಗ ನೀಟಾಗಿ ಗೊತ್ತಾಯ್ತು ನಂಗೆ ಹೆಂಗ್ ಮಾಡೋದು ಅಂತ. ತಡೀರಿ, ಪ್ಲೇಟ್ ತಗೋಬೇಕು ಗೈಸ್. ನಾನು ಲಟ್ಸೋದಕ್ಕೆ ಜಾಗ ಇಡಬಾರ್ದು ಎಲ್ಲೂ. ಈ ಸ್ಪೂನಲ್ಲಿ ಸ್ವಲ್ಪ ತಗೊಂಡು ಹಿಂಗೆ ಹಾಕೋಬೇಕು ಗೈಸ್. ಇಷ್ಟೇ ತಗೋಬೇಕು ಗೈಸ್. ಅದಾದ್ಮೇಲೆ ಅಮ್ಮ ಈ ಕಡೆ ನೋಡಿ ಗೈಸ್, ಬೀಳ್ತಿದ್ಯಲ್ಲ, ಇದನ್ನ ತೆಗೆದು ಈ ಕಡೆ ಮೇಲೆ ಹಿಂಗೆ ಹಾಕ್ಬೇಕು. ಹಿಂಗೆ ಹಾಕ್ಬೇಕು. ಇದನ್ನ ತೆಗೆದು ಇಲ್ಲಡಿ ಆಫ್ ತರ ಮಾಡ್ಕೋಬೇಕಷ್ಟೇ, ಇನ್ನೇನಿಲ್ಲ. ಆಮೇಲೆ ಈ 2 ಸೈಡ್ ಇರುತ್ತಲ್ಲ ಗೈಸ್, ಈ 2 ಸೈಡ್ನ ತಗೊಂಡು ಹಿಂಗೆ ಮಡ್ಚ್ಕೋಬೇಕು ಅಷ್ಟೇ ಗೈಸ್. ನೋಡ್ರಿ ನಮ್ದು ಇವಾಗ ನೋಡಿ. ವಾವ್ ಸೆಕೆಂಡ್ ಇದು ಚೆನ್ನಾಗೇ ಇದೆ ತಾನೇ ಮಮ್ಮಿ? ಎಸ್. ಹಿಂಗೆ ಇಟ್ಕೊಳ್ಬೇಕು. ಆಮೇಲೆ ಮೋಮೋಸ್ಗೆ ಚಟ್ನಿ ರೆಡಿ ಮಾಡ್ತಿರೋದು. ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಸಾಸಿವೆ ಮತ್ತು ಸ್ವಲ್ಪ ಕಡಲೆಕಾಯಿ ಬೀಜ. ಜಾಸ್ತಿ ಹಾಕ್ಕೋಬೇಡಿ, ಆಮೇಲೆ ಬರೀ ಕಡಲೆಕಾಯಿ ಬೀಜ ಸ್ಮೆಲ್ ಬಂದ್ಬಿಡುತ್ತೆ. ಇದಾದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ತಗೊಂಡಿದ್ದೀನಿ. ಟೊಮೆಟೊ ಹಾಕ್ಕೊಳ್ಳಿ. ಸೊ ಇದರಲ್ಲಿರೋದು ಎಣ್ಣೆ, ಸಾಸಿವೆ, ಕಡಲೆಕಾಯಿ ಬೀಜ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಆ್ಯಂಡ್ ಸ್ವಲ್ಪ ಕಲ್ಲು ಹಾಕ್ಕೊಳ್ಳಿ. ಚೆನ್ನಾಗಿಟ್ಟಿದ್ದಾಳೆ ಗೈಸ್. ಟಡಾನ್. ತೆಗಿ ಭವಿಷ್ಯ ನೋಡಿ ಗೈಸ್. ಒಂದು ಕಿತ್ತೋಗಿದೆ ಗಾಯ್ಸ್. ಕಿತ್ತೋಗಿದೆ ಅಂತ ಇಲ್ಲ, ಏನು ಅನ್ಕೋಬಾರ್ದು ಗೈಸ್. ನೋಡಿ ಇದು ಕೆಳಗಡೆ ಇದು. ಅದು ನಾನು ಅಸಹ್ಯವಾಗಿ ಮಾಡಿದ್ನಲ್ಲ ಗೈಸ್, ಅದು ಸರಿ. ಎಲ್ಲ ಒಂದೇ ಬ್ಯಾಚಿಗೆ ಇಡ್ತೀವಿ ಗೈಸ್. ಇವಾಗ ಬೇಯೋದಕ್ಕೆ ಎಷ್ಟು ನಿಮಿಷ ಇಡಬೇಕು ಭವಿಷ್ಯ? 2-4 ಮಿನಿಟ್ಸ್. ಎಂದಿದೆ ಅದೇ ಎಲ್ಲ ಹಾಕಿದ್ರಲ್ಲ ಗೈಸ್, ಅದೆಲ್ಲ ಆಗಿದೆ. ಇವಾಗ ಮಿಕ್ಸಿ ಮಾಡ್ಕೋಬೇಕು ಗೈಸ್. ಅವನಿಂದ ತೆಗ್ದಿದೀವಿ. ಸ್ಟೀಮಿಂಗ್ ಹಾಟ್ ಮೊಮೋಸ್. ಇವಾಗ ಎಲ್ಲ ತಗೊಂಡು ಇದಕ್ಕೆ ಇಡ್ತೀವಿ ಗೈಸ್. ಮೊಮೋಸ್ಗೆ ಸಾಲ್ಟ್ ಹಾಕಿದ್ದ? ಬಿಸಿ ಬಿಸಿ ಕಣಪ್ಪ, ಹಂಗೆ ಹಾಕೋಬಿಟ್ರೆ ಬೈಗೆ. ಚೆನ್ನಾಗಿದ್ಯಾ? ಹೆಂಗೆ? ವಾ, ಇದ್ನಾಕು ಹೆಂಗ್ ಮಾಡಿದ್ವಾ? ಕೈ ಯಾರೇ ಮಾಡಿದ್ದು ಭವಿಷ್ಯ ಕಾರ್ನ್ಫ್ಲೋರ್ ಅಲ್ಲಿ ಚೆನ್ನಾಗಿದೆ. ಅದನ್ನ ಟ್ರೈ ಮಾಡೋಣ ಒಂದ್ಸತಿ. ಹಿಂಗಿದೆ ಟೇಸ್ಟ್? ಚೆನ್ನಾಗಿದೆಯಾ? ನಾನು ಕಿತ್ತೋಗಿರೋದು ಎತ್ಕೋತೀನಿ. ಅಲ್ಲ ಚೆನ್ನಾಗಿದೆ ತಾನೆ? ಬರ್ತೀನಿ ನಾನು ಕುತ್ಕೊಂಡು. ಇವಾಗ ನನ್ನ ನಮ್ಮಮ್ಮ ಕುತ್ಕೊಂಡು ತಿಂತೀವಿ ನೋಡಿ.
ಟೈಮ್ ಲ್ಯಾಬ್ಸ್ ಹಾಕ್ತಾರೆ ನಮ್ಮಮ್ಮ ಇವಾಗ. ಅಲ್ಲ ಚಟ್ನಿ ಸಕ್ಕತ್ತಾಗಿದೆ ಗೈಸ್. ಗೈಸ್ ನಮ್ಮಪ್ಪ ಮತ್ತೆ ಮತ್ತೆ ತಿನ್ನೋದೇ ಇಲ್ಲ ನೋಡಿ ಗೈಸ್. ತಿಂತಿದ್ದಾರೆ ಅಂದ್ರೆ ಚೆನ್ನಾಗಿದೆ ಅಂತ ಅಲ್ವಾಪ್ಪ? ಹುಡ್ಕೊಬಂದು ತಿಂತಾ ಇದ್ದಾರೆ ಗೈಸ್. ಹಂಗೆ ನಾನು ಗೈಸ್ ನಮ್ಮ ಭವಿಷ್ಯಂಗೆ ಅಡುಗೆ ಬರುತ್ತೆ. ಇನ್ಮೇಲೆ ನಾನು ರೆಸ್ಟ್ ತೊಗೋಬೋದು. ಭವಿಷ್ಯನೇ ಅಡುಗೆ ಮಾಡ್ತಾಳೆ. ನೀವು ನಮ್ಮ ಮನೆಗೆ ಬರ್ತೀರಲ್ಲ, ಹಠ ಮಾಡಿಬಿಟ್ಟು ಭವಿಷ್ಯನ ಕೈನಲ್ಲೇ ಅಡುಗೆ ಮಾಡಿಸ್ಕೊಡ್ತೀನಿ. ನಾನು ಮಾಡೋಕ್ಕೆ ಹೋದರೆ ಬೇಡ ಬೇಡ ಚಿತ್ರ ಹಿಂಗೆ ಮಾಡಬೇಡ, ನಂಗೆ ಭವಿಷ್ಯನ ಕೈದೇ ಅಡುಗೆ ಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ಕೊತೀನಿ. ಮಜಾ ಬರುತ್ತೆ ಗೈಸ್. ಮೊಮೋಸ್ ಮಾಡ್ಕೊಡ್ತೀನಿ ಗಾಯ್ಸ್. ಕೇಳಿ ಮಗು ಇದು. ಏನಾದ್ರು ಬೇಕಂದ್ರೆ ಮಾತ್ರ ಮೊಸರು ಹೊಡೆಯೋದು. ಚಟ್ನಿ ಚೆನ್ನಾಗಿದೆ, ನೀನು ಕೊಡೋ ನೀರು ಚೆನ್ನಾಗಿರುತ್ತೆ, ನೀನು ಉಸಿರಾಡ್ತಾ ಇದ್ರೆ ಗಾಳಿ ಚೆನ್ನಾಗಿರುತ್ತೆ. ಈ ಡೈಲಾಗ್ ಎಲ್ಲ ಬರುತ್ತೆ ಏನಾದ್ರು ಬೇಕಂದ್ರೆ. ಇದ್ರೆ ಹತ್ರನೂ ಬರಲ್ಲ ಗೈಸ್. ಏನೋ ತೋರಿಸ್ಲಾ ಬಾ ತೋರಿಸ್ತೀನಿ. ಎಂತ ತೋರಿಸ್ತಾಳೆ. ಅದಂಗೆ ಕ್ರಿಯೇಟಿವಿಟಿ ಅಂತಾರೆ ಅದಕ್ಕೆ. ವಾವ್, ಕ್ರಿಯೇಟಿವಿಟಿ. ಗೈಸ್ ನಮ್ಮ ಭವಿಷ್ಯಂಗೆ ಏನೇನು ಬೇಕು ಎಲ್ಲ ತೊಗೊಂಬರೋದಕ್ಕೆ ಹೋಗ್ತಾ ಇದ್ದೀವಿ ಹೊರಗಡೆ. ಕಮ್ ಆನ್ ಗೈಸ್, ಹೋಗೋಣ. ಹಾಂ, ಏನೇನು ತೊಗೊಬಂದೆ ಭವಿಷ್ಯ? ನೋಡಿ ಗಾಯ್ಸ್ ಏನೇನು ತಗೊಂಬಂದು ತೋರಿಸ್ತೀವಿ. ಇದು ನಮ್ಮಮ್ಮಗೆ ಪೇಂಟ್ ಬ್ರಷ್. ಇದು ನಮ್ಮಮ್ಮಗೆ ಪೇಂಟ್ ಬ್ರಷ್. ಇಷ್ಟು ನಂದು. ಅದರಲ್ಲಿ ಏನು ಮಾಡೋಣ ಅಂದ್ಕೊಂಡಿದ್ದೀರಾ? ತೋರಿಸ್ತೀನಿ ಅದನ್ನ. ಈ ಸತಿ ತೋರಿಸ್ತೀನಿ. ಹೋದ ಸರಿ ಮಾಡಿಬಿಟ್ಟು ಗೈಸ್. ಅದು ನನಗೆ ಗೊತ್ತೇ ಇರಲಿಲ್ಲ ಗೈಸ್. ಏನು ಗೊತ್ತಾ, ಅದು ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಅದು ಪರವಾಗಿಲ್ಲ, ಅರ್ಥ ಮಾಡ್ಕೋತಾರೆ, ಹೇಳು. ಅದು ಏನು ಗೊತ್ತಾ ಗೈಸ್, ಇವಾಗ ಮೇಲ್ಗಡೆ ಏನೋ ಬರ್ಸ್ಬೇಕು ಆ ಥರ ನಾನು ಇದನ್ನ ಮಾಡ್ಬೇಕು ಏನೇನೇನು. ಬಟ್ ಅದ್ರ ಕೆಳಗಡೆ ಹೋಗ್ಲಿ ಬಿಡು. ಸೊ ಬೇಸಿಕಲಿ ಮಾಡಬೇಡ ಬಿಡು. ಅವ್ರಿಗೆ ತಲೆ ಕೆಟ್ಟೋಗಿರುತ್ತೆ ಇಷ್ಟೊಂದು. ಗೈಸ್ ಏನೋ ಅಲ್ಲಿ ಬ್ರೇಸ್ಲೆಟ್ ಮಾಡೋಣ ಅಂದ್ಕೊಂಡಿದ್ದಾರೆ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಹೋಪ್ ಯು ಲೈಕ್ ದಿಸ್ ವ್ಲಾಗ್. ಇವತ್ತೇನು ಅಂಥ ಸ್ಪೆಷಲ್ ಮಾಡಲಿಲ್ಲ. ಇಟ್ ವಾಸ್ ಅ ಸಿಂಪಲ್ ವ್ಲಾಗ್. ಇವತ್ತು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ನಿಮಗೆ ಬಾಯ್ ಬಾಯ್ ಹೇಳ್ತಾ ಇದ್ದೀವಿ. ಬಾಯ್ ಬಾಯ್. ಬಾಯ್ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.